ನಟ ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹಾಗೂ ಉಳಿದವರನ್ನ ಶಿಫ್ಟ್ ಮಾಡಲಾಗುತ್ತೆ, ಅಲ್ಲಿಗೆ ಕಳಿಸಲಾಗುತ್ತೆ. 24ನೇ SCMM ಕೋರ್ಟ್ನಿಂದ ಆದೇಶ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಂದ ಕೋರ್ಟ್ಗೆ, ಕೋರ್ಟ್ನಿಂದ ಈಗ ಜೈಲಿಗೆ. ಸೊ ಜುಲೈ 4ರವರೆಗೆ ಜೈಲಿನಲ್ಲೇ ಇರಬೇಕಾಗುತ್ತೆ ದರ್ಶನ್, ವಿನಯ್, ಪ್ರದೋಷ್, ಧನ್ರಾಜ್ ಇನ್ನಾಲ್ವರು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು. ಒಂದು ಎಕ್ಸ್ಟೆನ್ಷನ್ ಇತ್ತು, ಆದರೆ ಈಗ ಶಿಫ್ಟ್ ಕಳಿಸುವಂತ ಕೆಲಸ ಆಗುತ್ತೆ ಜೈಲಿಗೆ. ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಆಗ್ಲೇ ನಿಮ್ಮನ್ನ ಕೇಳ್ತಾ ಇದ್ದೆ ನಾನು, 13 ವರ್ಷಗಳ ನಂತರ ಮತ್ತೊಮ್ಮೆ ದರ್ಶನ್ ಜೈಲಿಗೆ ಹೋಗ್ತಾ ಇರೋದು. ಕಳೆದ ಬಾರಿ ಒಬ್ಬರೇ ಜೈಲಿಗೆ ಹೋಗಿದ್ರು, ಈಗ ಉಳಿದಂತ ಸಂಗಡಿಗರು ಕೂಡ ಜೈಲಿಗೆ ಹೋಗ್ತಿದ್ದಾರೆ ಅಂತ ಏನ್ ಅಪ್ಡೇಟ್ ಇದೆ ಸದ್ಯಕ್ಕೆ ಈ ಕೇಸ್ನಲ್ಲಿ? ಅವಿನಾಶ್, ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನ್ಯಾಯಾಲಯದ ಮುಂದೆ 4ನೇ ಬಾರಿ ದರ್ಶನ್ ಅಂಡ್ 4 ಆರೋಪಿಗಳನ್ನು, ದರ್ಶನ್ ಸೇರಿದಂತೆ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. 5ನೇ ACM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಬಳಿಕ ಈಗಾಗಲೇ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶವನ್ನು ನೀಡಿರತಕ್ಕಂಥದ್ದು. ಇಡೀ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಪ್ರಕರಣ ಗಂಭೀರವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ 13 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಅವರು ಇದ್ರು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 139 ಸಾಕ್ಷ್ಯಾಧಾರಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಮಾಜರು ಪ್ರಕ್ರಿಯೆಯನ್ನು ನಡೆಸಿದರೆ, ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ದರ್ಶನ್ ಕೂಡ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾನೂನಿನ ಪ್ರಕ್ರಿಯೆಗಳಲ್ಲೂ ಕೂಡ ಈಗಾಗಲೇ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಆರೋಪಿಗಳ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗೆ ಪೊಲೀಸರ ಕಸ್ಟಡಿಗೆ ಮನವಿಯನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜುಲೈ 4ರವರೆಗೆ ದರ್ಶನ್ ಸೇರಿದಂತೆ ವಿನಯ್, ಪ್ರದೋಷ್ ಹಾಗೂ ಧನ್ರಾಜ್ ಅವರನ್ನು ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಸಮೇತವಾಗಿ 3 ಆರೋಪಿಗಳನ್ನ, ಒಟ್ಟಾರೆಯಾಗಿ 4 ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ಆರೋಪಿಗಳೆಲ್ಲರನ್ನು ಕೂಡ ಪರಪ್ಪನ ಅಗ್ರಹಾರದ ಕಡೆಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅವಿನಾಶ್, ಶಿವಪ್ರಸಾದ್, ಮೊನ್ನೆ ಉಳಿದಂಥವ್ರು ಪವಿತ್ರ ಮತ್ತು ಉಳಿದಂಥವ್ರನ್ನ ಜೈಲಿಗೆ ಕಳಿಸಲಾಯಿತು. ಹೆಚ್ಚಿನ ವಿಚಾರಣೆ ಅಗತ್ಯ ಇದ್ದಿದ್ದರಿಂದ ದರ್ಶನ್ ಮತ್ತು ಉಳಿದಂಥ ಮೂರನ್ನ ಉಳಿಸ್ಕೊಳ್ಳಾಯಿತು. ಸೊ ಈಗ ಈ ಹಂತಕ್ಕೆ, ಒಂದು ಹಂತಕ್ಕೆ ಈಗ ಇಂಟ್ರಾಗೇಷನ್ ಮುಗ್ದಿದೆಯಾ? ಏನು ಅಪ್ಡೇಟ್ ಇದೆ ಅಂತ ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ? ವಿನಾಶ್, ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರನ್ನೂ ಕೂಡ ಇಂಡಿವಿಜುವಲ್ ಆಗಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯ ಸಲುವಾಗಿ 4 ಆರೋಪಿಗಳು ವಿನಯ್, ಪ್ರದೋಷ್ ಹಾಗೂ ಧನ್ರಾಜ್ ಸೇರಿದಂತೆ ದರ್ಶನ್ ರವರನ್ನು ಕೂಡ ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತಹ ಸಲುವಾಗಿ, ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಕಳವಾಗಿತ್ತು. ಅಂದರೆ ಇಡೀ ಮೊಬೈಲ್ ಅನ್ನ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ರೇಣುಕಾಸ್ವಾಮಿಯ ಮೊಬೈಲ್ ಇದುವರೆಗೂ ಪತ್ತೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಅವರ ಮೊಬೈಲ್ ಅನ್ನು ವಶಕ್ಕೆ ಪಡೆಯುವಂತಹ ಸಲುವಾಗಿ 4 ಆರೋಪಿಗಳನ್ನು ಕೂಡ ಹೆಚ್ಚಿನ ವಿಚಾರಣೆ ಸಲುವಾಗಿ ವಶಕ್ಕೆ ಪಡೆದಿರತಕ್ಕಂಥದ್ದು. ಈಗಾಗಲೇ ಜುಲೈ 4ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ಸಮೇತವಾಗಿ 3 ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರೆ. ತದನಂತರದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಅವರಿಗೆ ನೀಡಲಾಗುತ್ತೆ. ಅಂದ್ರೆ ಅಂಡರ್ ಪ್ರಿಸನರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ವಿಚಾರಣಾಧೀನ ಕೈದಿಗಳಾಗಿ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ. ಅವಿನಾಶ್, ಓಕೆ, ಶಿವಪ್ರಸಾದ್, ಈಗ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರ ಕೂಡ ಇತ್ತು. ಒಂದೇ ಜೈಲಿನಲ್ಲಿ ಇರಬಾರ್ದು ಅನ್ನೋ ಮನವಿ ಕೂಡ ಪೊಲೀಸರ ಕಡೆಯಿಂದ ಬಂತು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆರೋಪಿ ಪರ ವಕೀಲರು ಇದಕ್ಕೆ ಬೇಡ ಅಂತ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು ಅನ್ನೋದು ಏನಾಯ್ತು ಇವತ್ತು ಕೋರ್ಟ್ನಲ್ಲಿ ಶಿವಪ್ರಸಾದ್? ಪ್ರಾಸಿಕ್ಯೂಷನ್ ಈ ಕುರಿತಾಗಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಅವಿನಾಶ್, ಆದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರೂ ಕೂಡ ಸೆಲ್ನಲ್ಲಿ ಉಳಿದಕ್ಕಂಥದ್ದೇ ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷ್ಯಾಧಾರಗಳನ್ನು ಕೂಡ ನಾಶಪಡಿಸುವಂತ ಪ್ರಕ್ರಿಯೆಗೆ ಆರೋಪಿಗಳೆಲ್ಲರೂ ಕೂಡ ಕೈ ಹಾಕಿದ್ರು ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IPC ಸೆಕ್ಷನ್ 201 ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಪ್ರಕರಣದ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ ಸಂದರ್ಭದಲ್ಲಿ ಕಾಮಾಕ್ಷಿ ಕಳ್ಳಪಾಳ್ಯ ಪೊಲೀಸರಿಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಏನಂದ್ರೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪಟ್ಟಣಗೆರೆಯ ಶೆಡ್ನಲ್ಲಿ, ಅಂದ್ರೆ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟಣಗೆರೆಯ ಶೆಡ್ನಲ್ಲಿ ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ರೇಣುಕಾಸ್ವಾಮಿ ಅಂತ ಹೇಳಿ ಹೇಳಲಾಗ್ತಿದೆ. ಆ ನಂತರದಲ್ಲಿ ರೇಣುಕಾಸ್ವಾಮಿಯ ಬಾಡಿಯನ್ನು ಡಿಸ್ಪೋಸ್ ಮಾಡುವಂತ ಕೆಲಸವನ್ನು ಕೂಡ ಆರೋಪಿಗಳು ಮಾಡಿರ್ತಕ್ಕಂಥದ್ದು. ರಾಜಕಾಲುವೆಯ ಪಕ್ಕದಲ್ಲಿ ತಂದು ಇರಿಸಿರ್ತಾರೆ. ತದನಂತರದಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿಸುವಂತ ಕೆಲಸವನ್ನ ಕೈ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಕೂಡ ಇದುವರೆಗೂ ಕೂಡ ರೇಣುಕಾಸ್ವಾಮಿಯ ಮೊಬೈಲ್ ಪತ್ತೆ ಆಗಿಲ್ಲ. ರಾಘವೇಂದ್ರ ಮೊಬೈಲ್ ಕೂಡ ಈಗಾಗಲೇ ನಾಪತ್ತೆ ಆಗಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಾಘವೇಂದ್ರ ಆತ ಅಂದ್ರೆ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ಇರ್ತಾನೆ, ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ. ಆತ ಪ್ರಮುಖವಾಗಿ ರೇಣುಕಾಸ್ವಾಮಿಯನ್ನು ಕರೆತಂದಿರ್ತಾನೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದಿರತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳೆಲ್ಲರೂ ಕೂಡ ಆರೋಪಿಗಳು ನಾಶ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು ಅಂತ ಹೇಳಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು ಒಂದು ವೇಳೆ ಇವರೆಲ್ಲರೂ ಕೂಡ ಜೈಲಿನಲ್ಲಿ ಒಂದೇ ಕಡೆ ಇದ್ದಿದ್ದೆ ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದೇ. ಈ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಕೂಡ ಆಸ್ಪದ ನೀಡಬಾರದು ಅಂತ ಹೇಳಿ ಮನವಿಯನ್ನು ಕೂಡ ನ್ಯಾಯಾಲಯದ ಮುಂದೆ ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಜುಲೈ 4ರಂದು
ಮತ್ತೆ ನ್ಯಾಯಾಲಯದ ಮುಂದೆ ಇಡೀ ಪ್ರಕರಣ ಬರುತ್ತಾ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್. ಇದು ಕೋರ್ಟ್ ಬಳಿಯಿಂದ ಶಿವಪ್ರಸಾದ್ ಮಾಹಿತಿಯನ್ನು ನೀಡ್ತಾ ಇದ್ರು. ಜುಲೈ 4ರವರೆಗೆ ಜೈಲು ಪಾಲಾಗಿರುವಂತಹ ನಟ ದರ್ಶನ್ 2011 ನಂತರ ನಾವಾಗಲೇ ತಿಳಿಸ ಹಾಗೆ ಹಿಂದೆ ಪತ್ನಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಜೈಲಿಗೆ ಹೋಗಿದ್ರು. ಸುಧಾ ನಂತರ ಸ್ವತಃ ಪತ್ನಿ ಅವರನ್ನು ಉಳಿಸಿದ್ರು ಅಂತ ಹೇಳಬೇಕು ಈ ಕೇಸ್ನಲ್ಲಿ. ಇದೀಗ ಮತ್ತೊಮ್ಮೆ ದರ್ಶನ್ ಜೈಲು ಪಾಲಾಗ್ತಿದ್ದಾರೆ.